ಮಾಡ್ತಾರೆ, ಪ್ರತಿಭಟನೆ ಮಾಡಕ್ಕೆ ಹಾಕೋದು ಎಲ್ಲರಿಗೂ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಯಾಕೆ ಇಲ್ಲಿ ಮಾತಾಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅದನ್ನು ಮಾಡಿದೀವಲ್ಲ ಸರ್, ನಾವು ಅದನ್ನು ಪ್ರಶ್ನೆ ಮಾಡ್ತಿದೀವಲ್ಲ. ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಸರ್, ಒಂದು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಓಕೆನಾ, ಅದರಲ್ಲಿ ಒಂದೇ ಒಂದು ಗ್ರೂಪ್ ಸಿ 30,000 40,000 ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. UPSC ಇಂದ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. KPSC ಇರೋದೇ ಇದು ಕಾನ್ಸ್ಟಿಟ್ಯೂಷನ್ ಬಡಿ, UPSC ಕಾನ್ಸ್ಟಿಟ್ಯೂಷನ್ ಬಡಿ. ಇಲ್ಲಿ 5 ವರ್ಷಕ್ಕೊಂದು ರಿಕ್ರೂಟ್ಮೆಂಟ್ ಆಗುತ್ತೆ, ಅಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗುತ್ತೆ. ಅಲ್ಲಿ ಸಮಸ್ಯೆ ಸರ್, ಅಲ್ಲಿ ಅಟ್ಲೀಸ್ಟ್ 50% ಹುದ್ದೆ ಆದರೂ ಫಿಲ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ 5% ಹುದ್ದೆ ಫಿಲ್ ಮಾಡ್ತಾ ಇಲ್ವಲ್ಲ, ನೀವು ಯಾರಿಗೆ ಪ್ರಶ್ನೆ ಮಾಡಬೇಕು? ಎರಡಕ್ಕೂ ಪ್ರಶ್ನೆ ಮಾಡಿದ್ರೆ ಯಾವ್ದು ಬಗ್ಗೆ ಮಾತಾಡ್ತಾರಲ್ಲ, ಅವರು 2 ಕೋಟಿ ವರ್ಷಕ್ಕೆ ಅಂತಂದ್ರು, ಈಗ ಇವರು 1 ಲಕ್ಷ ಅಂದ್ರು. ಈಗ ಮತ್ತೆ ಅವರು 2 ಕೋಟಿ ಫುಲ್ಫಿಲ್ ಮಾಡಿದಾರ ಪ್ರತಿ ವರ್ಷ? ಸರ್ ಪ್ರತಿ ವರ್ಷ ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ಪ್ರತಿ ವರ್ಷ 1.5 ಲಕ್ಷ ಒಂದೊಂದು ನೋಟಿಫಿಕೇಶನ್ 30,000 40,000 ವೇಕೆನ್ಸಿ ಒಂದೇ ನೋಟಿಫಿಕೇಶನ್ಸ್ ಇರುತ್ತೆ ಸರ್. ಇಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಆದ್ರೆ ಕರ್ನಾಟಕದಲ್ಲಿ ಅಪಾಯಿಂಟ್ ಆಗೋರು ಕಡಿಮೆ ಇರ್ತಾರೆ. ನಾವು ಅದ್ರ ಬಗ್ಗೆ ಬೇಕಾದ್ರೆ ಫೋಕಸ್ ಮಾಡೋಣ, ರಿಸರ್ವೇಶನ್ ಕೊಡಿ ಅಂತ ಕೇಳೋಣ ಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್. ಸರ್ ಕನ್ನಡಕ್ಕೂ ನಾವು ನಾನೇ ಲೆಟರ್ ಕೊಟ್ಟಿದ್ದೀನಿ ಸರ್, ನಿಮಗೆ ಲೆಟರ್ ಕೊಡ್ತೀನಿ. ನಾವು ಕೊಟ್ಟಿರೋ ಲೆಟರ್ ನಾವು ಮಿನಿಸ್ಟರ್ಸ್ಗೆ ನಾವು ಹೋರಾಟ, ನೀವು ಬರೀ ಇದು ಇದೆ ಅಂತಲ್ಲ ಸರ್, ಪ್ರತಿಯೊಂದು ಬೆಂಗಳೂರಲ್ಲಿ ಎಲ್ಲ ಮಿನಿಸ್ಟರ್ಸ್ಗೆ ಹೋಗಿ ನಾವು ಲೆಟರ್ ಕೊಡೋ ಅಂತ ಕೆಲಸ ಮಾಡ್ತೀವಿ. ಕನ್ನಡದಲ್ಲಿ UPSC ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರಬೇಕು ಅಂತ ಹೋರಾಟ ಮಾಡ್ತೀವಿ ಸರ್. ಈಗ ರಾಜ್ಯ ಸರ್ಕಾರ ಬಂದಾಗ ರೋಡ್ಗಳಿದು, ಕೇಂದ್ರ ಸರ್ಕಾರ ಬಂದಾಗ ಹೋಗಿ ಲೆಟರ್ ಅಷ್ಟೇ ಕೊಡೋದು ಸರ್. ಅದಕ್ಕೂ ನಾವು ಎರಡು ಸೇರಿಸಿ ಹೋರಾಟ ಮಾಡ್ತೀವಿ ಸರ್. ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇದೆಯಲ್ಲ, ಸರ್ ನೀವು ಬನ್ನಿ ಸರ್, ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಅಂತ ಅಲ್ಲ ಸರ್. ಪ್ರತಿಭಟನೆ ಮಾಡಕ್ಕೆ ಹಾಕೋದು ಎಲ್ಲರಿಗೂ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ, ಯಾಕೆ ಇಲ್ಲಿ ಮಾತಾಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅದನ್ನು ಮಾಡಿದೀವಲ್ಲ ಸರ್, ನಾವು ಅದನ್ನು ಪ್ರಶ್ನೆ ಮಾಡ್ತಿದೀವಲ್ಲ. ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಸರ್, ಒಂದು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಓಕೆನಾ, ಅದರಲ್ಲಿ ಒಂದೇ ಒಂದು ಗ್ರೂಪ್ ಸಿ 30,000 40,000 ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. UPSC ಇಂದ ಎವ್ರಿ ಇಯರ್ ನೋಟಿಫಿಕೇಶನ್ ಆಗುತ್ತೆ. KPSC ಇರೋದೇ ಇದು ಕಾನ್ಸ್ಟಿಟ್ಯೂಷನ್ ಬಡಿ, UPSC ಕಾನ್ಸ್ಟಿಟ್ಯೂಷನ್ ಬಡಿ. ಇಲ್ಲಿ 5 ವರ್ಷಕ್ಕೊಂದು ರಿಕ್ರೂಟ್ಮೆಂಟ್ ಆಗುತ್ತೆ, ಅಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗುತ್ತೆ. ಅಲ್ಲಿ ಸಮಸ್ಯೆ ಸರ್, ಅಲ್ಲಿ ಅಟ್ಲೀಸ್ಟ್ 50% ಹುದ್ದೆ ಆದರೂ ಫಿಲ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ 5% ಹುದ್ದೆ ಫಿಲ್ ಮಾಡ್ತಾ ಇಲ್ವಲ್ಲ, ನೀವು ಯಾರಿಗೆ ಪ್ರಶ್ನೆ ಮಾಡಬೇಕು? ಎರಡಕ್ಕೂ ಪ್ರಶ್ನೆ ಮಾಡಿದ್ರೆ ಯಾವ್ದು ಬಗ್ಗೆ ಮಾತಾಡ್ತಾರಲ್ಲ, ಅವರು 2 ಕೋಟಿ ವರ್ಷಕ್ಕೆ ಅಂತಂದ್ರು, ಈಗ ಇವರು 1 ಲಕ್ಷ ಅಂದ್ರು. ಈಗ ಮತ್ತೆ ಅವರು 2 ಕೋಟಿ ಫುಲ್ಫಿಲ್ ಮಾಡಿದಾರ ಪ್ರತಿ ವರ್ಷ? ಸರ್ ಪ್ರತಿ ವರ್ಷ ಸರ್ ನಾನು ಹೇಳ್ತಾ ಇದ್ದೀನಿ ಸರ್, ಪ್ರತಿ ವರ್ಷ 1.5 ಲಕ್ಷ ಒಂದೊಂದು ನೋಟಿಫಿಕೇಶನ್ 30,000 40,000 ವೇಕೆನ್ಸಿ ಒಂದೇ ನೋಟಿಫಿಕೇಶನ್ಸ್ ಇರುತ್ತೆ ಸರ್. ಇಲ್ಲಿ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಆದ್ರೆ ಕರ್ನಾಟಕದಲ್ಲಿ ಅಪಾಯಿಂಟ್ ಆಗೋರು ಕಡಿಮೆ ಇರ್ತಾರೆ. ನಾವು ಅದ್ರ ಬಗ್ಗೆ ಬೇಕಾದ್ರೆ ಫೋಕಸ್ ಮಾಡೋಣ, ರಿಸರ್ವೇಶನ್ ಕೊಡಿ ಅಂತ ಕೇಳೋಣ ಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್. ಸರ್ ಕನ್ನಡಕ್ಕೂ ನಾವು ನಾನೇ ಲೆಟರ್ ಕೊಟ್ಟಿದ್ದೀನಿ ಸರ್, ನಿಮಗೆ ಲೆಟರ್ ಕೊಡ್ತೀನಿ. ನಾವು ಕೊಟ್ಟಿರೋ ಲೆಟರ್ ನಾವು ಮಿನಿಸ್ಟರ್ಸ್ಗೆ ನಾವು ಹೋರಾಟ, ನೀವು ಬರೀ ಇದು ಇದೆ ಅಂತಲ್ಲ ಸರ್, ಪ್ರತಿಯೊಂದು ಬೆಂಗಳೂರಲ್ಲಿ ಎಲ್ಲ ಮಿನಿಸ್ಟರ್ಸ್ಗೆ ಹೋಗಿ ನಾವು ಲೆಟರ್ ಕೊಡೋ ಅಂತ ಕೆಲಸ ಮಾಡ್ತೀವಿ. ಕನ್ನಡದಲ್ಲಿ UPSC ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರಬೇಕು ಅಂತ ಹೋರಾಟ ಮಾಡ್ತೀವಿ ಸರ್. ಈಗ ರಾಜ್ಯ ಸರ್ಕಾರ ಬಂದಾಗ ರೋಡ್ಗಳಿದು, ಕೇಂದ್ರ ಸರ್ಕಾರ ಬಂದಾಗ ಹೋಗಿ ಲೆಟರ್ ಅಷ್ಟೇ ಕೊಡೋದು ಸರ್. ಅದಕ್ಕೂ ನಾವು ಎರಡು ಸೇರಿಸಿ ಹೋರಾಟ ಮಾಡ್ತೀವಿ ಸರ್. ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇದೆಯಲ್ಲ, ಸರ್ ನೀವು ಬನ್ನಿ ಸರ್, ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಅಂತ ಅಲ್ಲ ಸರ್.